ಹಾಯ್ ಹಲೋ ಸ್ನೇಹಿತರೆ, ನೀವೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಇಂಡೋನೇಷ್ಯಾದ ಒಂದು ದ್ವೀಪ ರಾಷ್ಟ್ರವಾಗಿರ್ತಕ್ಕಂಥ ಬಾಲಿ ಅಂತಕ್ಕಂಥ ಒಂದು ಸ್ಥಳಕ್ಕೆ ಹೋಗಿ ಬರೋಣ ಸ್ನೇಹಿತರೆ. ನೋಡಿ, ಇದು ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಏನಿದೆ ಅದರ ಒಂದು ನೋಟ ಸ್ನೇಹಿತರೆ. ನಮ್ಮ ಈ ಒಂದು ಏರ್ಪೋರ್ಟ್ ಇದೆಯಲ್ಲ, ಕರ್ನಾಟಕದ ಹೆಮ್ಮೆಯ ಒಂದು ಪ್ರದೇಶ ಸ್ನೇಹಿತರೆ. ತುಂಬ ಚೆನ್ನಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಒಂದು ಏರ್ಪೋರ್ಟನ್ನು ನಮಗೆ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಒಂದು ಖುಷಿ ವಿಚಾರ ಸ್ನೇಹಿತರೆ. ಬನ್ನಿ, ನಾವು ಇವತ್ತು ಬಾಲಿಯನ್ನು ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನೋಡಿ, ಇದು ನಮ್ಮ ವಿಮಾನದಿಂದ ಕಾಣ್ತಾ ಇರ್ತಕ್ಕಂಥ ಒಂದು ಸೂರ್ಯೋದಯದ ಒಂದು ದೃಶ್ಯ ಸ್ನೇಹಿತರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ನೋಟವನ್ನು ನಾವು ನೋಡ್ತಾ ಇದ್ದೀವಿ. ಒಂದು ರೇಖೆ, ಬೆಳ್ಳಿಯ ಒಂದು ಚಿನ್ನದಿಂದ ಕೂಡಿರ್ತಕ್ಕಂಥ ಒಂದು ರೇಖೆಯ ರೀತಿಯಲ್ಲಿ ಆ ಒಂದು ಆಕಾಶ ಕಾಣ್ತಾ ಇದೆ. ಈಗ ತಾನೇ ಸೂರ್ಯ ಉದಯಿಸ್ತಾ ಇದ್ದಾನೆ. ನೋಡೋಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನು ನೀಡ್ತಾ ಇದೆ ಸ್ನೇಹಿತರೆ. ಹಾಗೆಯೇ ನೋಡಿ, ಇದು ನಮ್ಮ ಏನು ಬಾಲಿಗೆ ಅಂದರೆ ಇಂಡೋನೇಷ್ಯಾದ ಒಂದು ಡೆಂಪರ್ಸಾರ್ ಅಂತಕ್ಕಂಥ ಒಂದು ಏರ್ಪೋರ್ಟಿಗೆ ನಾವು ರೀಚ್ ಆಗ್ತಾ ಇದ್ದೀವಿ. ಇದು ಒಂದು ಬೆಳಗಿನ ಜಾವದ ಒಂದು ನೋಟ. ಇದು ನಮ್ಮ ಒಂದು ಏರೋಪ್ಲೇನಿಂದ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಇದು. ನೋಡಿ, ದ್ವೀಪ ಪ್ರದೇಶ ಯಾವ ರೀತಿ ಕಾಣ್ತಾ ಇದೆ ಅಂದರೆ, ಸುತ್ತಲೂ ನೀರಿದೆ. ನಮಗೆ ಕಾಣ್ತಾ ಇದೆ ಅಲ್ವರ, ನೋಡಿ ಆ ದ್ವೀಪ ಒಂದು ಸಮೂಹಗಳು ನಮಗೆ ಗೋಚರ ಆಗ್ತಾ ಇದೆ. ನಾವು ಕೆಳಗೆ ಕಾಣ್ತಾ ಇರ್ತಕ್ಕಂಥ ಈ ಒಂದು ದ್ವೀಪದಲ್ಲಿ ನಾವು ಲ್ಯಾಂಡ್ ಆಗಬೇಕಾಗಿದೆ. ಡೆಂಪರ್ಸಾರ್ ಅಂತಕ್ಕಂಥ ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟು ಏನಿದೆ, ಇಲ್ಲಿ ನಾವು ಇವತ್ತು ಲ್ಯಾಂಡ್ ಆಗ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ ನೋಡಿ, ಅದ್ಭುತವಾಗಿರ್ತಕ್ಕಂಥ ವಿಹಂಗಮ ನೋಟ. ಈ ಒಂದು ಪ್ರದೇಶ ಏನಿದೆ, ಸಮುದ್ರ ಮತ್ತು ದ್ವೀಪದ ಒಂದು ತೀರ ಪ್ರದೇಶ ನೋಡಿ. ಇದು ಡೆಂಪರ್ಸಾರ್ ಅಂತಕ್ಕಂಥ ಒಂದು ಏರ್ಪೋರ್ಟ್ ಇಳಿದಾಗ ಕಾಣ್ತಾ ಇರ್ತಕ್ಕಂಥ ಒಂದು ನೋಟ ಸ್ನೇಹಿತರೆ. ಇದು ಇಲ್ಲಿನ ಒಂದು ಏರ್ಪೋರ್ಟ್ ಆಗಿದೆ. ಇಲ್ಲಿಯ ಕಲ್ಚರು ನಮ್ಮ ಕರ್ನಾಟಕದ ಕೆಲವೊಂದು ಸೋಮನ ಮುಖಗಳನ್ನೇ ಹೋಲ್ತಕ್ಕಂಥ ಈ ಒಂದು ಏನಿದೆ, ಇದನ್ನು ನಾವು ನೋಡ್ತಾ ಇದ್ದೀವಿ. ಬನ್ನಿ, ಹಾಗೆಯೇ ನಾವು ಇಲ್ಲಿಂದ ತಂಗತಕ್ಕಂಥ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈಗ ತಾನೇ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಕಾರ್ ಡ್ರೈವರ್ ನಮ್ಮ ಬೋರ್ಡನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಬನ್ನಿ ನೋಡಿ, ಅಲ್ಲಿದ್ದಾರೆ ನಮ್ಮ ಒಂದು ಕರ್ಕೊಂಡು ಹೋಗೋದಕ್ಕೆ ಬಂದಿರತಕ್ಕಂಥ ಸ್ನೇಹಿತರು. ನೋಡಿ, ಇದು ಈ ಒಂದು ಪ್ರದೇಶ ಏನಿದೆ, ಉಬುದ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ನಮಗೆ ಒಂದು ರೆಸಾರ್ಟಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಬಂದು ರೇಯಾ ವಿಲ್ಲಾ ಅಂತಕ್ಕಂಥ ಒಂದು ರೆಸಾರ್ಟ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಕ್ಕಂಥ ಪ್ರದೇಶ ತುಂಬ ನಮ್ಮ ಒಂದು ದೇಶದ ಒಂದು ಹೋಲಿಕೆಯನ್ನೇ ಹೋಲ್ತಕ್ಕಂಥ ಗದ್ದೆ ಬಯಲುಗಳನ್ನು, ತೆಂಗಿನ ಮರಗಳನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿನ ಮನೆಗಳು ಅಷ್ಟೇ ಬಹಳ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಕಾಂಪೌಂಡನ್ನು ಹೊಂದಿರುತ್ತೆ. ಜೊತೆಗೆ ಇಲ್ಲಿನ ಸ್ಕಲ್ಪ್ಚರ್ಸ್ ಏನಿದೆ, ಇದು ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಕಲ್ಪ್ಚರ್ಗಳನ್ನ ಹೊಂದಿದೆ. ಹಾಗೆಯೇ ಈ ಒಂದು ಪ್ರಾಕೃತಿಕ ಸೌಂದರ್ಯವನ್ನೇ ನೋಡ್ಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಈ ಬಾಲಿಯ ಒಂದು ಪ್ರದೇಶಗಳು. ನೋಡಿ, ಎಲ್ಲ ಮನೆಗಳು ಈ ರೀತಿಯಾಗಿ ಕಲ್ಲಿನಿಂದಲೇ ಕಟ್ಟಿರ್ತಕ್ಕಂಥದ್ದು. ಸುತ್ತಮುತ್ತ ಒಂದು ಹಳ್ಳಿಯ ಪ್ರದೇಶದ ವಾತಾವರಣ ಇದೆ. ಹಾಗೆಯೇ ಈ ಒಂದು ಸಿಟಿ ಏನಿದೆ, ಕಾಮಾಗಿದೆ ಅಂತ ಬ್ಯುಸಿ ಸಿಟಿ ಏನಲ್ಲ. ಓಡಾಡಲಿಕ್ಕೆ ತುಂಬ ಒಂದು ವಿಶೇಷವಾಗಿ ಕೂಲಾಗಿರ್ತಕ್ಕಂಥದ್ದು. ಸಾಲದಕ್ಕೆ ನೋಡಿ, ಈ ಒಂದು ಪ್ರದೇಶದಲ್ಲಿ ಈಗ ಮಳೆಗಾಲ ಶುರುವಾಗಿದೆ. ಮಳೆ ಬರುತ್ತೆ, ನಿಲ್ಲುತ್ತೆ. ಹಾಗೆಯೇ ನಾವು ನೋಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿಂದ ನಮ್ಮ ಏನು ರೇಯಾ ವಿಲ್ಲಾ ಇದೆ, ಅಲ್ಲಿಗೆ ನಾವು ಕರೆನ್ಸಿ ಚೇಂಜ್ ಮಾಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇದೆಯಲ್ಲ, ಇದು ಒಂದು ಕಲ್ಲಿನ ಕಟ್ಟಡ, ಕಾಂಪೌಂಡ್ ಥರ ಕಾಣ್ತಾ ಇದೆಯಲ್ಲ, ಇದು ಯಾವುದೇ ಒಂದು ದೇವಸ್ಥಾನ ಅಲ್ಲ ಸ್ನೇಹಿತರೆ.
ಇದು ಬಂದು ಒಂದು ಮನೆಗಳಿರ್ತಕ್ಕಂಥ ಜಾಗ. ನೋಡಿ, ಇದು ಬಂದು ಗೇಟ್ ಏನಿದೆ, ಇದು ವಿಶೇಷ, ಬಾಲಿಯ ಒಂದು ವಿಶೇಷ ಐಕಾನ್ ಅಂತಲೂ ನಾವು ಕರಿಬೋದು. ಹಾಗೆಯೇ ನಾವು ಈ ಪ್ರದೇಶವನ್ನು ನೋಡ್ತಾ ಇದ್ದರೆ ಮೋಡ ಮುಸುಕಿದ ವಾತಾವರಣ, ಆಗಾಗ್ಗೆ ಮಳೆ ಬಂದು ಹೋಗ್ತಾ ಇದೆ. ಬನ್ನಿ, ಹಾಗೆ ನಾವು ಈ ಒಂದು ಪ್ರದೇಶವನ್ನು ನೋಡ್ಕೊತ ನಮ್ಮ ಒಂದು ಸ್ಟೇ ಮಾಡ್ತಕ್ಕಂಥ ಒಂದು ಪ್ಲೇಸ್ಗೆ ಹೋಗೋಣ ಸ್ನೇಹಿತರೆ. ಬನ್ನಿ ಹೋಗೋಣ. ಇದು ಎಂಟ್ರೆನ್ಸು. ಪೂಜೆ ಮಾಡಿಬಿಟ್ಟು ನಮ್ಮ ಕಡೆ ಹಿಂಗೆ ನಾವು ಊದ್ಗಡ್ಡಿ ಎಲ್ಲ ಹಚ್ತೀವೋ ಆ ಥರ ಇವರು ಏನೋ ಪೂಜೆ ಮಾಡಿಬಿಟ್ಟು ಈ ಥರ ಎಲ್ಲ ಕಡೆನೂ ಇಟ್ಟಿರ್ತಾರೆ ಈ ಎಲೆ. ತೀರ್ಥ ಸ್ಪಾ ಅಂತ ಇದೆ. ನೀವು ಒಳಗಡೆ ಹೋದರೆ ಸ್ಪಾ ಫೆಸಿಲಿಟಿ ಇದೆಲ್ಲ ಇರುತ್ತೆ. ಇದು ಇಷ್ಟು ಎಂಟ್ರೆನ್ಸು. ಮತ್ತು ವಾಪಸ್ ಹೀಗೆ ವಾಪಸ್ ಹೋದರೆ ಅಲ್ಲೆಲ್ಲ ವಿಲ್ಲಾಸ್ಗೆ ಗಾಡಿ ಇದೆ. ಚೆನ್ನಾಗಿದೆ. ಕಲ್ಲ ಒಳಗಡೆ ನೀರಿದೆ, ಅದ್ರ ಮೇಲೆ ಈ ಇದು ಪ್ಲಾಂಟ್, ಏನು ಪ್ಲಾಂಟ್ ಅಂತ ಗೊತ್ತಿಲ್ಲ ನನಗೇನು. ಬನ್ನಿ, ಇದು ಈ ಸೈಡು ಇವಾಗ ಮತ್ತು ರೆಸ್ಟೋರೆಂಟು, ರಿಸೆಪ್ಷನ್ ಏರಿಯಾ ಎಲ್ಲ ಈ ಕಡೆ ಇದೆ. ಕಪಲ್ ವಿಲಾಸ್, ಗ್ರೂಪ್ ವಿಲಾಸು ಇದೆ. ಗ್ರೂಪ್ ಬಂದ್ರೂ ಅವ್ರಿಗೂ ವಿಲಾಸ್ ಇದೆ. ಇದು ರೆಸ್ಟೋರೆಂಟ್. ಇದು ಬಾರ್ ಕಮ್ ರೆಸ್ಟೋರೆಂಟ್. ಇದು
ರಿಸೆಪ್ಷನ್ ಏರಿಯಾ. ಇವತ್ತು ನಾವು ಬಾಲಿ ಫಸ್ಟ್ ಡೇ ಈ ಉಬುಡ್ ವಿಲೇಜ್ ಅನ್ನೋ ಜಾಗದಲ್ಲಿ ಸ್ಟೇ ಮಾಡಿದ್ದೀವಿ. ಇದು ರೆಸಾರ್ಟ್ ಹೆಸರು ರಯಾ ಉಬುಡ್ ವಿಲೇಜ್ ವಿಲಾಸ್ ಅಂತ. ಈ ರೆಸಾರ್ಟಲ್ಲಿ ನಮಗೆ ಎಲ್ಲ ವಿಲಾಸ್, ಪ್ರೈವೇಟ್ ವಿಲಾಸ್ ಮಾತ್ರ ಇರೋದು. ತುಂಬ ಚೆನ್ನಾಗಿದೆ. ಇದು ಫುಲ್ಲು ಗ್ರೀನರಿ ಇದೆ. ಲೈಕ್ ಅವ್ರದ್ದೇನು ಸ್ಕಲ್ಪ್ಚರ್ಸ್ ಇದೆ ಅದ್ರ ಜೊತೆ ದ ಗ್ರೀನರಿ ಇಸ್ ಮಿಕ್ಸ್ಡ್ ಅಪ್. ಇಟ್ ಈಸ್ ಲುಕಿಂಗ್ ಸೋ ಗುಡ್. ಇವಾಗ ನಮಗೆ ಕೊಟ್ಟಿರೋ ವಿಲ್ಲ ಹೆಂಗಿದೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯು ಕ್ಯಾನ್ ಸಿ ಲೈಕ್ ಈ ಪಾರ್ಕಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಸೋ ಮೆನಿ ವಿಲ್ಲಾಸ್ ಲೈಕ್ ದಿಸ್. ಇವಾಗ ನಮಗೆ ಕೊಟ್ಟಿರೋ ವಿಲ್ಲಾ ಬಂದ್ಬಿಟ್ಟು ಈ ವಿಲ್ಲಾ ಪ್ರದೇಪ ಅಂತ ವಿಲ್ಲಾ ಹೆಸರು. ಇಲ್ಲಿ ನೋಡ್ಬೋದು ನೀವು ಅವ್ರದ್ದು ಸ್ಕಲ್ಪ್ಚರ್, ಲೈಕ್ ಇದು ಫ್ರಾಗ್ ಇರ್ಬೋದು ಅನ್ಸುತ್ತೆ. ಮೇ ಬಿ ಅವ್ರ ಸ್ಕಲ್ಪ್ಚರಲ್ಲಿ ವೆಲ್ಕಮ್ ಇದಕ್ಕೆ ಎರಡು ಅದನ್ನ ಇಟ್ಟಿದ್ದಾರೆ ಆ ಕಡೆ ಈ ಕಡೆ. ಇವಾಗ ಎಂಟ್ರಿ ಆಗೋಣ ಬನ್ನಿ. ಇಲ್ಲಿ ನೋಡ್ಬೋದು ಎಂಟ್ರಿಯಲ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಒಂದೊಂದು ಸ್ಟೆಪ್ಪಿಗೂ ಒಂದೊಂದು ಸ್ಟೋನ್ ಮೇಲೆ ನಡ್ಕೊಂಡು ಹೋಗೋ ಥರ ಮಾಡಿದ್ದಾರೆ. ಫಸ್ಟು ಇಲ್ಲಿ ಬರ್ತಿದ್ದಂಗೆ ಇದು ಒಂದು ಲಿವಿಂಗ್ ಏರಿಯಾ ಕಮ್ ಕಿಚನ್ ಥರ ಕೊಟ್ಟಿದ್ದಾರೆ. ಇಲ್ಲಿ 2 ವುಡನ್ ಚೇರ್ಸ್ ಕೊಟ್ಟಿದ್ದಾರೆ. ಔಟ್ ಸೈಡ್ ಕಾರ್ವಿಂಗ್ಸ್ ಥರ ಇದೆ ನೋಡಿ, ಅದು 2 ವುಡನ್ ಚೇರ್ಸ್ ಇದೆ. ಮತ್ತೆ ಅಲ್ಲೊಂದು ಸೋಫಾ ಇದೆ. ಮತ್ತೆ ಈ ಕಡೆ ಬಂದರೆ ಇಲ್ಲಿ ಒಂದು ರೆಫ್ರಿಜರೇಟರ್ ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲ್ ಇನ್ ಆಲ್ ರಿಸಾರ್ಟ್ಸ್ ಅವೇನು ಬೇಕಾದರೂ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಇಲ್ಲೊಂದು ಮಿನಿ ಕಿಚನ್ ಥರ ಇದೆ. ಗ್ಯಾಸ್ ಸ್ಟವ್ ಇದೆ, ಆಮೇಲೆ ಒಂದು ಸಿಂಕ್ ಇದೆ, ಮತ್ತು ಇಲ್ಲೆಲ್ಲ ಯುಟೆನ್ಸಿಲ್ಸ್ ಕೊಟ್ಟಿದ್ದಾರೆ. ಮತ್ತು ಕಾಫಿ ಎಲ್ಲ ಮಾಡ್ಕೊಬೋದು. ಇಲ್ಲಿ ಕೆಟಲ್ಲು ಕೊಟ್ಟಿದ್ದಾರೆ. ಸೊ ಅದಾಗ್ತಿದಂಗೆ ಇಲ್ಲಿ ಅವ್ರದ್ದು ರೆಸಾರ್ಟ್ ಸಿಂಬಲು ಉಬುಡ್ ರಯಾ ರೆಸಾರ್ಟ್ ಅಂತ ಇದೆ. ರೆಸಾರ್ಟಿಗೆ ಬಂದಿದೆ ನಾವು. ಇಲ್ಲೊಂದು ಚಿಕ್ಕದೊಂದು ಮಿನಿ ಡೈನಿಂಗ್ ಟೇಬಲ್ ಇದೆ, ಇಬ್ಬರಿಗಾಗಿರೋದ್ರಿಂದ. ಸೊ ದೇ ಹ್ಯಾವ್ ಅರೇಂಜ್ ಅಕಾರ್ಡಿಂಗ್ ಟು ದಟ್. ಸರಿನಾ? ಇದು ಲೈಕ್ ಲಿವಿಂಗ್ ಏರಿಯಾ ಕಮ್ ಕಿಚನ್. ಓಕೆನಾ? ಅದಾದಮೇಲೆ
ನೆಕ್ಸ್ಟ್ ಮೇನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಇದು ಅವಾಗಲೇ ಹೇಳ್ದಂಗೆ ಪ್ರೈವೇಟ್ ಪೂಲ್ ವಿಲ್ಲಾ. ಸೊ ಇದು ಪೂಲ್ ನೋಡ್ಬೋದು. ಈ ಪೂಲ್ ಅನ್ನೋದು ಅವ್ರದ್ದು ಆರ್ಕಿಟೆಕ್ಚರ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು ಅದರಿಂದ ನೀರು ಬರ್ತಾ ಇರೋ ಥರ ಇಲ್ಲಿ. ಸೊ ಇದು ನೀರು ನೋಡ್ಬೋದು ನೀವು, ಕಲರು ಒಂಥರ ಗಲೀಜಾಗಿದೆ ಅಂತ ಅಂದ್ಕೊಬೋದು, ಬಟ್ ಇದು ಫ್ರೆಶ್ ವಾಟರೇನೆ. ಅವ್ರು ಹಾಕಿರೋ ಟೈಲ್ಸ್ ಒಳಗಡೆ ಆ ಥರ ಕಲರ್ ಇದೆ, ಗ್ರೇ ಕಲರ್. ಸೊ ಇಟ್ ಈಸ್ ಫ್ರೆಶ್ ವಾಟರ್. ಇದು ಪೂಲ್ ಏರಿಯಾ. ಅದಾದಮೇಲೆ ನಾವಿಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ಸೊ ದಟ್ ಎರಡು ರಿಲ್ಯಾಕ್ಸಿಂಗ್ ಚೇರ್ ಕೊಟ್ಟಿದ್ದಾರೆ ಆಫ್ಟರ್ ಫುಡ್. ನೆಕ್ಸ್ಟ್ ಬಂದರೆ ಇದು ನಮ್ಮದು ಬೆಡ್ರೂಮ್. ಇಲ್ಲಿ ಸ್ಪೇಷಿಯಸ್ ಆಗಿರೋ ಒಂದು ದೊಡ್ಡ ರೂಮ್ ಇದೆ. ಅದರಲ್ಲಿ ನಮಗೊಂದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ, ಮತ್ತೆ ಫುಲ್ ಲೈಟಿಂಗ್ ಇದೆ. ಮತ್ತೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇದೊಂದು ಡ್ರೆಸ್ಸಿಂಗ್ ಟೇಬಲ್. ಮತ್ತೆ ಇಲ್ಲಿ ಬಂದ್ರೆ ಇದೊಂದು ಸ್ಟಡಿ ಟೇಬಲ್ ಅಥವಾ ವರ್ಕಿಂಗ್ ಟೇಬಲ್ ಏನ್ ಬೇಕಾದ್ರೂ ಅನ್ಬೋದು. ಇಲ್ಲಿ ವೈಫೈ ಇದೆ, ಸೊ ಯು ಕ್ಯಾನ್ ವರ್ಕು ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ಇದು ರೂಮು. ನೆಕ್ಸ್ಟ್ ಇಲ್ಲಿಂದ ನಾವು ಹೋದ್ರೆ ಇಲ್ಲಿ ಆ ರೂಮಿಂದ ಹಿಂಗ್ ಬಂದ್ರೆ ಇದು ಓಪನ್ ಬಾತ್ರೂಮ್ ಕಾನ್ಸೆಪ್ಟ್. ಇದು ಇಲ್ಲಿ ಬಂದ್ರೆ ನಾವು ಇಲ್ಲಿ ಈ ಕಡೆ ಕಮೋಡ್ ಏರಿಯಾ, ಮತ್ತೆ ಹೇರ್ ಡ್ರೈಯರ್, ಇಲ್ಲಿ ವಾಶ್ ಬೇಸಿನ್ ಇದೆ. ಫುಲ್ ಓಪನ್ ಬಾತ್ರೂಮ್ ಕಾನ್ಸೆಪ್ಟ್ ಇದು. ಈ ಕಡೆ ಬಂದ್ರೆ ಇಲ್ಲಿ ನೋಡ್ಬೋದು, ಇದು ಸ್ಟೋನ್ ಇಂದು ಬಾತ್ ಟಬ್ ಇದೆ. ಓಕೆನಾ? ಅದಾದ್ಮೇಲೆ ಹಂಗೆ ಬಂದ್ರೆ ಇಲ್ಲಿ ನಮ್ಗೆ ಬಾತ್ ಟವಲ್ಸ್ ಅಥವಾ ನಮ್ದು ಏನೇನಿದೆ ಕ್ಲೋತಿಂಗ್ ಅದೆಲ್ಲ ಇಲ್ಲಿ ನಾವು ಇಟ್ಕೋಬಹುದು. ಇಲ್ಲಿ ವಾರ್ಡ್ರೋಬ್ ಇದೆ, ಮತ್ತೆ ಇಲ್ಲೊಂದು ಲಾಕರ್ ಕೊಟ್ಟಿದ್ದಾರೆ ನಮ್ ಸೇಫ್ಟಿಗೆ. ಸೊ ಇಲ್ಲೂ ನಾವು ಏನಾದ್ರೂ ಮನಿ ಆಗಿರ್ಬೋದು ಅಥವಾ ಏನಾದ್ರೂ ಕಾಸ್ಟ್ಲಿ ಥಿಂಗ್ಸ್ ನ ನಾವು ಇದು ಲಾಕರ್ ಅಲ್ಲಿ ಇಟ್ಕೊಬಹುದು. ಇದು ಎಂಟೈರ್ ಬಾತ್ರೂಮ್ ಸ್ಪೇಸು. ಆಮೇಲೆ ಇದು ಬಾತ್ ಟಬ್ ಅಲ್ದಲ್ಲೇ ನೀವು ಇಲ್ಲಿ ನೋಡ್ಬೋದು, ಇದು ಇಲ್ಲಿ ಶವರ್ ಏರಿಯಾನು ಇದೆ. ಆಕ್ಚುಲಿ ಓಪನ್ ಶವರ್ ಏರಿಯಾ ಇದು. ಗೀಸರ್ ಇದೆ, 24 hours ಲೈಕ್ ಹಾಟ್ ವಾಟರ್ ಇರುತ್ತೆ ಇಲ್ಲಿ. ಸೊ ಇದು ನಮ್ ವಿಲ್ಲಾ ಟೂರ್. ಇದು ನಮ್ದು ಪ್ರೈವೇಟ್ ಪೂಲ್ ವಿಲ್ಲಾ ಟೂರ್. ತುಂಬಾ ಚೆನ್ನಾಗಿದೆ, ಗಾಳಿ ಬೆಳಕು ಎಲ್ಲ. ನಾವಿಲ್ಲಿ ಇದನ್ನ ಡೋರ್ನ ಕ್ಲೋಸ್ ಮಾಡಿದ್ರೆ ಇದು ಒಂದು ಪ್ರೈವೇಟ್ ಸ್ಪೇಸ್ ತರ ಆಗುತ್ತೆ ನಮಗೆ. ಸೊ ಇಟ್ಸ್ ವೆರಿ ಗುಡ್ ಇನ್ ನೇಚರ್ ಅಂತ ಹೇಳ್ಬೋದು.